ರಾಜ್ಯದಲ್ಲಿ SIR ಏನು ಇವತ್ತು ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ಇವತ್ತು ಏನು ಆದೇಶದ ಪ್ರಕಾರವಾಗಿ ಇವತ್ತು ಏನು ಕಾರ್ಯಕ್ರಮಗಳು ಶುರುವಾಗಿದೆ. ಆದರೆ ಅದರಲ್ಲಿ ವಿಜೇಂದ್ರ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಸಾಗರದಲ್ಲಿ ಅಧಿಕಾರಿಗಳನ್ನು ಹಿಡಿದುಕೊಂಡು ಶಾಸಕರು ಅಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ. ಯಾವ ಕಾರಣಕ್ಕೂ ಸಹ ನಾವು ಯಾವ ಅಧಿಕಾರಿಗಳನ್ನು ಇಟ್ಕೊಂಡಿಲ್ಲ. ನಮ್ಮ ಕಾರ್ಯಕರ್ತರಿಗೋಸ್ಕರ ನಾವೇ ಹ್ಯಾಂಡಲ್ ಮಾಡಿಸಿ ಅವೇರ್ನೆಸ್ಗೋಸ್ಕರ, ಅವರಿಗೆ ಮಾಹಿತಿಗೋಸ್ಕರವಾಗಿ ನಾವೆಲ್ಲರಿಗೂ ಕೊಡ್ತಾ ಬಂದಿದ್ದರೆ ಯಾವುದೇ ಅಧಿಕಾರಿಗಳಿಗೆ ಕೊಡುವಂತ ಪ್ರಶ್ನೆ ಇಲ್ಲ. ಉದ್ದೇಶ ಏನಂದ್ರೆ, ಕಲ್ಕತ್ತಾದಲ್ಲಿ ಏನು ಇವತ್ತು ಬಿಜೆಪಿಯವರು ಅಲ್ಲಿ ರಾಜಕೀಯ ಮಾಡಿ ಇವತ್ತು ಏನು ಸರ್ಕಾರವನ್ನು ಅಲ್ಲಿ ಬೀಳಿಸ್ಬೇಕಂತ ಮಾಡಿದ್ರು, ಅದು ಕರ್ನಾಟಕದಲ್ಲಿ ಆಗ್ಬೇಕಂತ ಇದ್ದು ಅವರದ್ದು ನಡೆಯಲ್ಲ. ಕರ್ನಾಟಕದಲ್ಲಿ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ SIR ಇದರಲ್ಲಿ ಯಾರಿಗೂ ಹೆದರಿಕೆ ಆಗುವಂತ ಪ್ರಶ್ನೆ ಇಲ್ಲ. ಅದು ಬಿಜೆಪಿಗೆ ಮುಳ್ಳುವಾಗುವಂತ ಪ್ರಶ್ನೆ ಇವತ್ತು ಬಂದಿದೆ. ಹಾಗಾಗಿ ನಮ್ಮ ಇವತ್ತು ಏನು ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಕಾರ್ಯಕರ್ತರಲ್ಲಿ BLOಗಳಲ್ಲಿ ಇದರಲ್ಲಿ ಒಂದು ಹುಮ್ಮಸ್ಸು ಶುರುವಾಗಿದೆ, ಒಂದು ಶಕ್ತಿ ಶುರುವಾಗಿದೆ. ನಮ್ಮ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ಇವತ್ತು ಯಾವುದೇ ಇದು ಮಾಡಲ್ಲ, ವ್ಯತಿರಿಕ್ತವಾಗಿ ಯಾವುದು ಬೇಡ. ಇವತ್ತು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ ಚುನಾವಣೆ ಕಮಿಷನರ್, ಆಧಾರದ ಮೇಲೆ ನಾವು ಇವತ್ತು ಅದನ್ನು ನಡೆಸ್ತಾ ಇದ್ದೀವಿ. ಸುಮ್ಮನೆ ಇವರಿಗೆ ಹೆದರಿಕೆ ಆಗಿ ಇದು ಕಲ್ಕತ್ತಾ ಅಲ್ಲ ಮಿಸ್ಟರ್ ವಿಜೇಂದ್ರ ಅವರೇ, ಇದು ಕರ್ನಾಟಕ. ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಳ್ಳಿ. ಅದರಿಂದ ಇದರ ಲಾಭ ಏನಿದ್ರು ಸಹ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ವಿಜೇಂದ್ರ ಅವರು ಹತಾಶರಾಗಿ ಯಾರೋ ಒಬ್ಬ ಕಾರ್ಯಕರ್ತ ಹೇಳಿದ್ದ ತೆಗೆದುಕೊಂಡು ಇವತ್ತು ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ. ಇದನ್ನು ಖಂಡಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ. ಯಾರಿಗೆ ಬೇಕಾದ್ರೂ ಕೊಡ್ಲಿ, ನಾವು ಹೊಡ್ಸಿರೋದು ಇಲ್ಲೇ ಕೊಡ್ತೇನೆ ನೋಡಿ. ನಮ್ದು ಹ್ಯಾಂಡ್ ಮೇಲ್ ಇದೆ. ನಮ್ಮ ಕಾರ್ಯಕರ್ತರಿಗೋಸ್ಕರ, ಮತದಾರರಿಗೆ ಜನಜಾಗೃತಿಗೋಸ್ಕರ ಕೊಟ್ಟಿರುವಂತ ನಮ್ಮದು ಕೊಟ್ಟಿದ್ದೀವಿ. ಇದು ನಮ್ಮ ಹಕ್ಕಲ್ಲ, ನಮಗೆ ಬೇಕಲ್ಲ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಬೇಕಲ್ಲ, ಕೊಡ್ತೀವಿ. ಅಧಿಕಾರಿಗಳು ಕೊಡಕ್ಕೆ ಏನಿದೆ ಬರುತ್ತೆ. ಅಧಿಕಾರಿಗಳು ನಮ್ಗಿಂತ ಹುಷಾರಿದ್ದಾರೆ. ಅವರು ನಮ್ ಸಸ್ಪೆಂಡ್ ಮಾಡ್ಬಿಡ್ತಾರೆ ಅನ್ನೋದ್ರ ರೀತಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಅವರಿಗೆ ಬನ್ನಿ ಎಲ್ಲೋ ನೋಡಿದೆ ಬಿಜೆಪಿಯವರು ಯಾರೋ ಒಬ್ರು ಇದೇ ತರ ಮಾಡಿದಾರೆ ಅಂತ ಹೇಳಿ ಅವ್ರನ್ನ ಹಿಡಿದಿದ್ದಾರೆ ಅಲ್ಲೇ ತಕ್ಷಣ. ಆ ತರ ನಮ್ಮಲ್ಲಿ ಏನಿಲ್ಲ. ಅವೇರ್ನೆಸ್ಗೋಸ್ಕರ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾವು ಇವತ್ತು ಈ ತರ ಹ್ಯಾಂಡಲ್ ಮಾಡ್ಕೊಂಡಿದ್ದರೆ ಯಾವುದೇ ಅಧಿಕಾರಿಗಳನ್ನ ಉಪಯೋಗವನ್ನು ಪಡಿಸ್ಕೊಂಡಿಲ್ಲ. ನನ್ನ ನೇರವಾಗಿ ಇವತ್ತು ವಿಜಯನಗರಕ್ಕೆ ಯಾವುದೇ ಸರ್ಕಾರದಿಂದ ಯಾವುದೇ ನಾವು ಒತ್ತಡ ಹಾಕೋದಿಲ್ಲ. ಯಾವುದು ಒಬ್ಬರದ್ದು ಇವತ್ತು ಫೋನ್ ಮಾಡಿಲ್ಲ, ಯಾರಿಗೂ ಫೋನ್ ಮಾಡಿದ್ರು ಇಲ್ಲ. ಯಾಕಂದ್ರೆ ಚುನಾವಣೆ ಒಂದು ಆಯೋಗದಿಂದ ಆಗಿರುವಂತ ಆದೇಶವನ್ನ ನಾವು ರಿಕ್ವೆಸ್ಟ್ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಏನೇನಿದ್ದಾರೆ ಅದು ಏನ್ ಮಾಡ್ಬೇಕಂತ ಅವರು ಯಾವ ಹೋಗ್ಲಿಯಲ್ಲಿ ಅವ್ರ ರೀತಿ ಮಾಡ್ತಾರೆ. ಸರಿ, ಇನ್ನೆಷ್ಟು ಮನೆ ಕೊಡ್ಬೇಕು, ಮಸೀದಿಗಳು ಕೊಡ್ತಾ ಇದ್ದಾರೆ, ರಸ್ತೆಗಳು ಕೊಡ್ತಾ ಇದ್ದಾರೆ, ಅದನ್ನ ಚುನಾವಣೆ ಕಮಿಷನರ್ ಮಾಡ್ತಾರೆ. ನಾವು ಮಾಡಕ್ ಬರೋದಿಲ್ಲ, ಅದಲ್ಲ ಅವ್ರು ಹೇಳ್ಬೇಕು. ಅವರ ಚುನಾವಣೆ ನಡೆಸುವಂತವರು ಚುನಾವಣೆ ಇವತ್ತು ಏನು ಆದೇಶ ಕಮಿಷನರ್ ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋದು ಅವ್ರು ಮಾಡ್ಬೇಕು, ನಾವಲ್ಲ. ನಮಗೆ ಆ ಸಂಬಂಧ ಇಲ್ಲ. ನಮಗೆ ಏನು ಫಾರ್ಮ್ ಕೊಟ್ಟಿರ್ತಾರೆ, ನಮ್ಮ ಪೂರ್ತಿಯಲ್ಲಿ ಏನಾಗಬೇಕು, ನಮ್ಮ ಜೀವನದಲ್ಲಿ ಏನ್ ಕೆಲಸ ಅದು ಮಾಡ್ತಾ ಬಿಟ್ರೆ ನಮಗೆ ಇದು ಹಕ್ಕಿಲ್ಲ. ಆ ತರ ಏನಾಗ್ಬೇಕಾದ್ರೆ ಅವರು ಚುನಾವಣಾ ಕಮಿಷನರ್ಗೆ ಕೊಡೋದು, ಮನವಿ ಕೊಡೋದು ಸಾಧ್ಯ. ಮಸೀದಿಗಳಲ್ಲಿ ಕಾಂಗ್ರೆಸ್ನವರೇ ಕೊಡ್ತಾ ಇರೋದು. ನಾನು ಯಾಕೆ ಕೊಡಿದೆ, ನಾನು ಹೇಳಿದಲ್ಲ, ಕರ್ನಾಟಕದಲ್ಲಿ ಜನರು ಬುದ್ಧಿವಂತರಿದ್ದಾರೆ. ಈ ರೀತಿ ನಮ್ಮ ಏನ್ ಕಲ್ಕತ್ತಾ ತರ ಜನ ಅಲ್ಲ. ಅಲ್ಲಿ ಬಾಂಗ್ಲಾದೇಶರು ಯಾರ ಇದ್ದಾರೆ ಅಂತ ಹೇಳಿ ಆಗಿರ್ಬೋದು. ಖಂಡಿತವಾಗಿಯೂ ಇಲ್ಲಿ ಎಲ್ಲಾ ರೀತಿಯ ಇದರಲ್ಲಿ ಯಾವುದೇ ಸಮಸ್ಯೆ ಇದೆ. ಇಲ್ಲಿ ಅಶೋಕ್ ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ಇದರ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಂಗ್ಲಾದೇಶದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಏನ್ ಸರ್ ಅದು ನಾಳೆ ಸಾಧ್ಯ ಇಲ್ಲ. ಚುನಾವಣಾ ಕಮಿಷನರ್ ಕಣ್ಣು ಮುಚ್ಚಿರ್ತಾರ, ಅವ್ರು ನೋಡ್ತಾರಲ್ವಾ. ಹಾಗಾಗಿ ಮಾಡ್ಲಿಕ್ಕೆ ಯಾವ್ದು ಮಾಡಕ್ಕಾಗಲ್ಲ. ಬಾಂಗ್ಲಾದೇಶರು ಬೇಡ, ಯಾರು ಬೇಡ, ನಮ್ ಕರ್ನಾಟಕದವರೇ ಸಾಕು. ನಮ್ಗೆ ನಿಜವಾಗ್ಲೂ ಹೇಳ್ತಿದ್ರೆ ಸಾಕು. ಅವ್ರು ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ಅದು ಇವತ್ತು ಅವ್ರಿಗೆ ಯಾರ್ಯಾರು ಏನಿಲ್ಲ ರದ್ದು ಮಾಡೋದು ಒಳ್ಳೇದು.
ಕರ್ನಾಟಕದ ಜನರಿದ್ದಾರೆ, ನಾವು ಅವರೇ ಸಾಕು, ಬೇರೆ ಯಾರು ಏನ್ ನಡೀತಾ ಇದೆ. ನಮ್ಮ ಹೈಕಮಾಂಡ್, ರಾಜ್ಯ ನಾಯಕರು, ಬಹುಶಃ ನಮ್ಮ ಸಾಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಬಂದಿಲ್ಲ, ಬರ್ಬೋದು, ಇವತ್ತು 2-3 ಸರಿ ಬರ್ತಾರೆ ಅಂತ ಕಾಣ್ತದೆ. ಬಂದ ನಂತರ ಪ್ರಕ್ರಿಯೆ ಶುರುವಾಗ್ಬೋದು ಅಂತ ನನ್ನ ಒಳ್ಳೆಯ ಡಬಲ್ ಆಕಾಂಕ್ಷೆ ಇದೆ ಸರ್, ಯಾರು ನೋಡೋಣ. ಏನು ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನಕ್ಕೆ ನಾವು ಬರ್ಬೇಕಾಗ್ತದೆ. ಸರ್ ನಾಳೆ ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ, ತಾವೇನಾದ್ರು ಜೊತೆ ಹೋಗ್ತಾರೆ? ಇಲ್ಲ, ನಾನೇನು ನಾವ್ಯಾರು ಡೆಲ್ಲಿ ಹೋಗೋದಿಲ್ಲ. ಅಲ್ಲಿ ಡೆಲ್ಲಿಯಲ್ಲೆಲ್ಲ ಆದೇಶ ಮಾಡಿದ್ದಾರೆ, ಯಾರು ಬರಬಾರ್ದು ಅಂತ ಹೇಳಿದ್ರಲ್ಲ, ಹೀಗಾಗಿ ನಾವ್ಯಾರು ಬರ್ಬೋದು. ಇಲ್ಲ, ಏನಾಗಿದೆ, ಮೊನ್ನೆ ಹೆಚ್ಚಾಗಿ ಬರ ಬರುತ್ತೆ ಅಂತ ಹೇಳುವಂತ ಇದರಲ್ಲಿ ಇತ್ತೀಚೆಗೆ ಒಂದು ವರದಿ ನಾನು ನೋಡಿದ್ದೆ. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರುವಂತ ಅವಶ್ಯಕತೆ ಇದೆ, ಬರ್ತಾ ಇದೆ ಅನ್ನೋದು ಮಾಹಿತಿ ಕೊಟ್ಟಿದೆ. ಬಹುಶಃ ನಮ್ಮ ಮಲೆನಾಡಲ್ಲಿ ಮಳೆ ಇರಲಿಲ್ಲ, ಒಂದು ವಾರದಿಂದ ಮಳೆ ಆಗ್ತದೆ, ಚೆನ್ನಾಗಿ ಆಗ್ತಾ ಇದೆ. ಆ ಒಂದು ಇದು ನೋಡಿದಾಗ ಸ್ವಲ್ಪ ಕರ್ನಾಟಕದಲ್ಲಿ ಮಳೆ ಆಗ್ಬೋದು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನೋಡ್ತಾರೆ. ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಏನ್ ಮಾಡ್ಬೇಕು ಅನ್ನೋದು, ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಎಲ್ಲಿ ಮೋಡ ಇದೆಯೋ ಅಥವಾ ಎಲ್ಲಿ ಬರ ಇದೆ ಅಲ್ಲಿ ಮಾಡುವಂಥದ್ದು ನಾವು ನಿರ್ಧಾರ ಮಾಡ್ತೀವಿ. ನಮ್ದೇನು ನಮ್ಗೆ ಗೊತ್ತಾಗಲ್ಲ, ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಿಗೆ ಕಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.